ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲ ನಿಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದ್ರೆ ಏನು, ಮತ್ತೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಾವು ಹೇಗೆ ಡ್ರಾ ಮಾಡ್ತೀವಿ. ಓಕೆ, ಇದು ಒಂದು ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನಾವು ಬೇರೆ ಬೇರೆ ರೀತಿಯಲ್ಲಿ ಡ್ರಾ ಮಾಡ್ಕೋಬಹುದು. ಇದು ಒನ್ ವೇಲಿ ಹೇಳ್ಕೊಡ್ತೀನಿ. ಸೊ ಇನ್ನೂ 2-3 ಥರ ನಾವು ಡ್ರಾನ ಮಾಡ್ತೀವಿ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಏನು ಮೆಥಡ್ ಹೇಳ್ಕೊಡ್ತೀನಲ್ಲ, ಇದು ಭಾಳ ಈಸಿ ಇದೆ. ಪ್ರತಿಯೊಬ್ಬರು ಸಹಿತ ಆ್ಯಂಡ್ ಫಸ್ಟು ಈಸಿನೂ ಇದೆ, ಪ್ಲಸ್ ಭಾಳ ಯೂಸ್ಫುಲ್ ಇದೆ ಇದರಲ್ಲಿ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣ ನೋಡಿ ನೀವು ಏನು ಮಾಡ್ಬೋದು, ಈಸಿಯಾಗಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೋಬೋದು. ಓಕೆನಾ? ಸೊ ಇದಕ್ಕೆ ಬೇಕಾಗಿರೋದೇನು, ಇದಕ್ಕೆ ಇಂಪಾರ್ಟೆಂಟ್ ಏನು ಬೇಕಾಗಿರುತ್ತೆ ಅಂದರೆ, ನೀವು ನಿಫ್ಟಿ ತೊಗೊಳ್ಳಿ. ಎಕ್ಸಾಂಪಲ್ ನಾನು ನಿಫ್ಟಿದಲ್ಲಿ ಹೇಳ್ಕೊಡ್ತೀನಿ. ನಿಫ್ಟಿ ಸ್ಪಾಟ್ ತೊಗೊಳ್ಳಿ, ಫ್ಯೂಚರ್ ಬೇಡ, ನಿಫ್ಟಿ ಸ್ಪಾಟ್ ತೊಗೊಳ್ಳಿ. ಓಕೆ, ಟೈಮ್ ಫ್ರೇಮ್ ತೊಗೊಳ್ಳಿ. ಫಸ್ಟ್ ಟೈಮ್ ಫ್ರೇಮ್ ಎಷ್ಟಿರುತ್ತೆ ಅಂತ ಇದಕ್ಕೆ 5 ನಿಮಿಷ ಹೇಳ್ಕೊಳ್ಳಿ. ಓಕೆ, ಚಾರ್ಟ್ ಯಾವ್ದಿರ್ಬೇಕಪ್ಪ ಅಂದರೆ, ಇದ್ರಲ್ಲಿ ಚಾರ್ಟು ನೀವು ಕ್ಯಾಂಡಲ್ ಸ್ಟಿಕ್ ತಗೋಬೇಡಿ, ಐಕೆನೆಸ್ಟ್ ತಗೋಬೇಡಿ. ಇದ್ರಲ್ಲಿ ನೀವು ತಗೋಬೇಕಾಗಿರೋದು ಲೈನ್ ಬ್ರೇಕ್ ಅಂತ ಬರುತ್ತೆ. ಏನ್ ಹೇಳಿ, ಲೈನ್ ಬ್ರೇಕ್ ಚಾರ್ಟ್ ಅಂತ ಬರುತ್ತೆ. ಇದನ್ನ ತಗೊಳ್ಳಿ. ಸೊ ಈ ಒಂದು ಲೈನ್ ಬ್ರೇಕ್ ಹಾಕೊಂಡು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಡ್ರಾ ಮಾಡೋದು ಬಹಳ ಕಡಿಮೆ. ಸೊ ಹಾಗಾಗಿ ನಾನು ಇದನ್ನ ಈಸಿ ಟ್ರಿಕ್ ಅಂತ ಹೇಳ್ತೀನಿ, ಯಾಕಂದ್ರೆ ಯೂನಿಕ್ ಆಗಿದೆ ಅದಕ್ಕೋಸ್ಕರ. ಓಕೆ, ಸೊ ನೋಡಿ, 5 ಮಿನಿಟ್ಸ್ ಟೈಮ್ ಫ್ರೇಮ್ ತಗೊಂಡೆ. ಇಲ್ಲಿ ಬನ್ನಿ, ಇದ್ರಲ್ಲಿ ಬಂದು ಲೈನ್ ಬ್ರೇಕ್ ಅಂತ ಇರುತ್ತೆ, ಅದನ್ನ ತಗೊಳ್ಳಿ. ಸೊ ಲೈನ್ ಬ್ರೇಕ್ ಆದಾಗ ಈ ತರ ಚಾರ್ಟ್ ಕಾಣುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಇಲ್ಲಿ ನಿಮಗೆ ಲೈನ್ ಬ್ರೇಕ್ ಅಲ್ಲಿ ಏನಾಗುತ್ತೆ, ನಿಮಗೆ ಬಹಳಷ್ಟು ಡಿಸ್ಟರ್ಬೆನ್ಸ್ ಇರಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ಈ ಲೈನ್ ಬ್ರೇಕ್ ಅಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಟೈಮ್ನ ಅವರು ಕನ್ಸಿಡರ್ ಮಾಡೋದೇ ಇಲ್ಲ. ಯಾಕೆ ನೋಡಿ, ಒನ್ ಡೇ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದೆ, ಬರೀ ಎಷ್ಟು ಕ್ಯಾಂಡಲ್ಗಳು ಬಂದೇವೆ, ರೈಟ್? ಸೊ ಹಾಗಾಗಿ ಇದು ಟೈಮ್ನ ಕನ್ಸಿಡರ್ ಮಾಡಲ್ಲ, ಇದು ಬೇರೆ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ, ರೈಟ್? ಈಗ ನಾವೇನ್ ಮಾಡಬೇಕು, ಈ ಲೈನ್ ಬ್ರೇಕ್ ಸಹಾಯದಿಂದ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನ ಗುರುತಿಸ್ಕೋಬೇಕು. ಓಕೆ, ಫಸ್ಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಏನ್ ತಿಳ್ಕೊಳ್ಳಿ. ನೋಡಿ, ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು. ಓಕೆನಾ? ಸಪೋರ್ಟ್ ಎಲ್ಲಿರುತ್ತೆ, ಮಾರ್ಕೆಟಿಂಗ್ ಬೀಳ್ತಾ ಇರುತ್ತೆ ಅಂದ್ಕೊಳ್ಳಿ, ಯಾವುದೋ ಒಂದು ಹಂತದಲ್ಲಿ ಸ್ಟಾಪ್ ಆಗಿ ಅಲ್ಲಿಂದ ರಿವರ್ಸಲ್ ಆಗುತ್ತೆ. ಎಲ್ಲಿ ಇದು ರಿವರ್ಸಲ್ ಆಗುತ್ತೆ, ಆ ಒಂದು ಪಾಯಿಂಟ್ ನಾವೇನ್ ಮಾಡ್ತೀವಿ, ಸಪೋರ್ಟ್ ಅಂತೀವಿ. ಸಪೋರ್ಟ್ ನಾವ್ ಎಲ್ಲಿ ಡ್ರಾ ಮಾಡ್ತೀವಿ ತಿಳ್ಕೊಳ್ಳಿ. ಮಾರ್ಕೆಟ್ ಈ ತರ ಬೀಳ್ತಾ ಇರಬೇಕು, ಎಲ್ಲೋ ಅಂತ ಹಾಲ್ಟ್ ಆಗುತ್ತೆ, ಹಾಲ್ಟ್ ಆಗೋದು ರಿವರ್ಸಲ್ ಆಗುತ್ತೆ, ಅದು ಏನಾಗುತ್ತೆ, ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ರೆಸಿಸ್ಟೆನ್ಸ್ ಅಂದ್ರೆ ಏನು, ಮಾರ್ಕೆಟ್ ಹಿಂಗ್ ಮೇಲೋಗ್ತಾ ಇರುತ್ತೆ, ಹಿಂಗೆ ಸೀದಾ ಮೇಲೋಗ್ತಾ ಇರುತ್ತೆ, ಯಾವುದೋ ಒಂದು ಲೆವೆಲ್ ಅಲ್ಲಿ ಬಂದು ಅಲ್ಲಿಂದ ಮಾರ್ಕೆಟ್ ಹಿಂಗ್ ಬೀಳುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ರೆಸಿಸ್ಟೆನ್ಸ್ ಅಂತ ಗುರುತಿಸ್ಕೊಂತೀವಿ. ಓಕೆ, ಇದನ್ನ ನಾವು ಅಡ್ವಾನ್ಸ್ ಆಗಿ ಹಾಕಕ್ಕಾಗಲ್ಲ ಸಪೋರ್ಟ್, ಯಾಕೆಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ. ನಾನು ವಿಡಿಯೋ ಮಾಡ್ತಿರೋದು ಯಾವಾಗ ಅಂದ್ರೆ, ಇದು 6/5/2025. ಓಕೆನಾ? ನೋಡಿ, ಇದು ಡೇಟ್ ಬಂದು ಲಾಸ್ಟ್ ಟ್ರೇಡಿಂಗ್ ಡೇ 6ನೇ ತಾರೀಕು. 7ನೇ ತಾರೀಕು ಮಾರ್ಕೆಟ್ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ, ರೈಟ್? ಹಾಗಾಗಿ ನಾವೇನ್ ಮಾಡ್ತೀವಿ, ಹಿಂದ್ಗಡೆ ಏನಾಗಿದೆ, ಪ್ರೀವಿಯಸ್ ಅದು ಎಲ್ಲಿಂದ ಕೆಳಗಡೆ ಬಂದಿದ್ದಾನೆ ಅದನ್ನ ನಾವು ನೋಡ್ಕೊಂತ ಬರ್ತೀವಿ, ರೈಟ್? ಸೊ ಏನ್ ಮಾಡ್ಬೇಕು, ಮೊದಲೇದಾಗಿ ಇಲ್ಲಿ ನೋಡಿ, ಇದು ಕ್ಯಾಂಡಲ್ ಕ್ಲೋಸಿಂಗ್ ಪ್ರೈಸ್, ರೈಟಾ? ಈ ಕ್ಲೋಸಿಂಗ್ ಪ್ರೈಸ್ಗೆ ಒಂದು ಹಾರಿಜಾಂಟಲ್ ಲೈನ್ ಹಾಕೊಳ್ಳಿ. ಒಂದು ಹಾರಿಜಾಂಟಲ್ ಲೈನ್ ಹಾಕೋಬೇಕು ಯಾವತ್ತು. ಪ್ರತಿಯೊಬ್ರು ನಿಮ್ ಝೀರೋದಲ್ಲೂ ಕೊಡ್ತಾನೆ, ಫೈರ್ಸ್ ಇದೆ ಫೈರ್ಸ್ ಅಲ್ಲೂ ಕೊಡ್ತಾನೆ. ಈ ಒಂದು ಲೈನ್ ಬ್ರೇಕ್ ಚಾರ್ಟ್ ನೋಡ್ಕೊಳ್ಳಿ. ಓಕೆನಾ? ಈ ಒಂದು ಟ್ರೇಡಿಂಗ್ ವ್ಯೂಲ್ಲೂ ಕೊಡ್ತಾನೆ 5 ಮಿನಿಟ್ಸ್ ಅಲ್ಲಿ. ಮೋಸ್ಟ್ಲಿ ಟ್ರೇಡಿಂಗ್ ವ್ಯೂಲ್ 5 ಮಿನಿಟ್ಸ್ ಕೊಡ್ತಾನೆ ಗೊತ್ತಿಲ್ಲ, ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳಿ. ಬಟ್ ಇವನ್ನೆಲ್ಲ ಕೊಡ್ತಾನೆ, ಯಾರು ಝೀರೋದಾಗ ಕೊಡ್ತಾರೆ, ಫೈರ್ಸ್ ಕೊಡ್ತಾರೆ, ಬೇರೆ ಬೇರೆ ಯಾರು ಏಂಜಲ್ ಇದಾರೆ ಎಲ್ಲ ಕಡೆನೂ ಕೊಡ್ತಾರೆ, ಆಯ್ತಾ? ಈಗ ನೀವು ಇಲ್ಲಿ ಇದು ನಿಮ್ಮ ಕ್ಲೋಸಿಂಗ್ ಪ್ರೈಸ್ಗೆ ಏನ್ ಮಾಡ್ಕೊಟ್ರೆ, ಒಂದು ಲೈನ್ ಈ ತರ ಹಾಕೊಟ್ರೆ, ನಂತರ ಈ ರೆಡ್ ಇದೆಲ್ಲ, ಇದು ಹಿಂದ್ಗಡೆ ಎಲ್ಲಿ ಲಾಸ್ಟ್ ಗ್ರೀನ್ ಆಗಿದೆ ಆ ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಲಾಸ್ಟ್ ಗ್ರೀನ್ ಎಲ್ಲಾಗಿದೆ, ಉದಾಹರಣೆಗೆ ನೋಡಿ ಹೇಳ್ತೀನಿ. ಲಾಸ್ಟ್ ಗ್ರೀನ್ ಎಲ್ಲಾಗಿದೆ ಅಂದ್ರೆ ಇದು ಲಾಸ್ಟ್ ರೆಡ್ ಆಗಿದೆ. ಇದ್ರ ಮೇಲ್ ಕಾಣ್ತಾ ಗ್ರೀನ್ ಇದೆ ಅಲ್ವಾ, ಇದಲ್ಲ, ಇದು ಫಸ್ಟ್ ಕಾಣ್ತಾ ಇರ್ತಾನೆ. ಉಲ್ಟಾ ನೋಡ್ಕೊಂಡ್ ಬನ್ನಿ. ಈ ಲಾಸ್ಟ್ ರೆಡ್ ಕ್ಯಾಂಡಲ್ ಇಂದ ಹಿಂದ್ಗಡೆ ಗ್ರೀನ್ ಎಲ್ಲಿದೆ ಅದು ನೋಡ್ಕೊಂಡ್ ಬನ್ನಿ. ಸೊ ಫಸ್ಟ್ ಇಲ್ಲಿದೆ. ಸೊ ಈ ಒಂದು ಲೈನ್ಗೆ ಒಂದು ಹಾರಿಜಾಂಟಲ್ ಲೈನ್ ಹಾಕೊಳ್ಳಿ. ಓಕೆ, ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ ತರ. ಇದನ್ನ ನಾವು ರೆಡ್ ಕಲರ್ ಮಾಡ್ಕೊಳ್ಳೋಣ. ರೆಡ್ ಅಂತ ಯಾಕೆ ಅಂದ್ರೆ ಅದು ರೆಸಿಸ್ಟೆನ್ಸ್ ನಾವು ರೆಡ್ ಅಲ್ಲಿ ಗುರುತಿಸ್ಕೊಳ್ಳೋಣ. ಓಕೆ, ಇದು ಫಸ್ಟ್ ರೈಟ್. ಈಗ ನಂತರ ಏನ್ ಮಾಡ್ಬೇಕು, ಈ ಲೈನ್ ಕಾಣ್ತಾ ಇದೆ ನೋಡಿ, ಈ ಲೈನ್ ಕಾಣ್ತಾ ಇದೆ ನಿಮ್ಗೆ,
ಈ ಲೈನ್ ಮೇಲೆ ಎಲ್ಲಿ ಗ್ರೀನ್ ಇದೆ ನೋಡ್ಕೊಳ್ಳಿ, ಈ ತರ ಇದು ಕನ್ಸಿಡರ್ ಮಾಡ್ಬಿಡಿ. ಯಾಕಂದ್ರೆ ಈ ಲೈನ್ ಕೆಳಗಡೆ ಇದ್ದಾನೆ, ನಮಗೆ ಈ ಲೈನ್ ಮೇಲೆ ಎಲ್ಲಿ ಲಾಸ್ಟ್ ಗ್ರೀನ್ ಇದೆ ನೋಡ್ಕೊಳ್ಳಿ. ಸೊ ಅದು ನಾವೇನ್ ಮಾಡೋಣ, ರೆಸಿಸ್ಟೆನ್ಸ್ ಗುರುತಿಸ್ಕೊಳ್ಳೋಣ ನೋಡಿ. ನಂತರ ಇದ್ರ ಮೇಲಿರ್ಬೇಕು, ಇದ್ರ ಮೇಲಿರೋದು ಇಲ್ಲಿ. ಸೊ ನಾವೇನ್ ಮಾಡೋಣ, ಸಾಧ್ಯವಾದಷ್ಟು 3 ಮಾಡ್ಕೊಳ್ಳಿ. ಇನ್ನೂ ಬೇಕಪ್ಪ ಅಂದ್ರೆ ಈ ತರ ನೋಡಿ 4 ಈ ತರ. ಓಕೆ ನೋಡಿ ತೋರಿಸ್ತೀನಿ. ಇದು ಫಸ್ಟ್ ರೆಸಿಸ್ಟೆನ್ಸ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್. ಯಾಕೆ ಇದು ಯಾಕೆ ಫಸ್ಟ್ ಆಯ್ತು ನೋಡಿ, ಇಲ್ಲಿ ಲಾಸ್ಟ್ ರೈಟ್, ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಇಲ್ಲಿದೆ, ಇದಕ್ಕೆ ಒಂದು ಲೈನ್ ಹಾಕೊಂಡ್ವಿ, ಇದು ಕ್ಲೋಸಿಂಗ್ ಪ್ರೈಸಿಗೆ. ಅದಾದ್ಮೇಲೆ ಇದ್ರ ಮೇಲೆ ಫಸ್ಟ್ ಗ್ರೀನ್ ಇಲ್ಲಿದ್ದಾನೆ, ಹಾಗಾಗಿ ಇದಕ್ಕೆ ನಾವು ಒಂದು ಲೈನ್ ಹಾಕೊಂಡ್ವಿ. ನಂತರ ಈ ಲೈನ್ ಮೇಲಿರೋ ಗ್ರೀನ್ ಇಲ್ಲಿದ್ದಾನೆ, ಸೊ ಇದು 2ನೇದು. ಇದ್ರ ಮೇಲೆ ಇದಿದ್ದಾನೆ 3, ಇದ್ರ ಮೇಲೆ ಈ ಲೈನ್ ಮೇಲೆ ಇದ್ದಾನೆ 4. ಈ ತರ 4 ನಾವೇನ್ ಮಾಡ್ಕೊಂಡ್ವಿ, ರೆಸಿಸ್ಟೆನ್ಸ್ ಲೆವೆಲ್ನ ಗುರುತಿಸ್ಕೊಂಡ್ವಿ ನೋಡಿ. ಬೇಕಾದ್ರೆ ಈಗ ಪ್ರೀವಿಯಸ್ಲಿ ಈಗ ನಾನು ಇದನ್ನ ಮಾಡ್ತೀನಿ, ಕ್ಯಾಂಡಲ್ ಸ್ಟಿಕ್ ಕನ್ವರ್ಟ್ ಮಾಡ್ಕೊಳ್ತೀನಿ. ಓಕೆನಾ ನೋಡಿ, ಪ್ರೀವಿಯಸ್ಲಿ ಮಾರ್ಕೆಟ್ ನೋಡಿ ಕರೆಕ್ಟಾಗಿ ಇಲ್ಲಿ ಕ್ಲೋಸ್ ಹೋಗಿದ್ದಾನಲ್ಲ ಅಂದ್ರೆ ನೋಡಿ, ಇಲ್ಲಿಂದ ಮಾರ್ಕೆಟ್ ನೋಡಿ, ಇಲ್ಲಿಂದ ಇಲ್ಲಿ ಬಿತ್ತು, ಇಲ್ಲಿ ಮೇಲ್ ಹೋಗಿ ಇಲ್ಲಿಂದ ಕೆಳಗೆ ಬಂದನಲ್ಲ. ಸೊ ಹಾಗಾಗಿ ಇದನ್ನ ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಯಾರೋ ಎಲ್ಲರೂ ಕೂತಿದ್ದಾರೆ. ಅದಾದ್ಮೇಲೆ ನೋಡಿ ಇಲ್ಲಿ ಇಲ್ಲೋಪ, ರೈಟ್, ನಂತರ ಇಲ್ಲೋಪ, ನಂತರ ಇಲ್ಲೇ. ಇದೆಲ್ಲ ಕ್ಲೋಸಿಂಗ್ ಪ್ರೈಸ್ಗೆ ಇಟ್ಕೋಬೇಕು, ಲೋನ್ ಕನ್ಸಿಡರ್ ಮಾಡಬಾರ್ದು. ಸೊ ಮತ್ತೆ ನಾನು ಏನು ಮಾಡ್ತೀನಿ, ಲೈನ್ ಬ್ರೇಕ್ ತಗೊಳ್ತೀನಿ. ಈಗ ಸೇಮ್ ಪ್ರೋಸೆಸ್ ನೀವೇನ್ ಮಾಡ್ತೀರಿ ಅಂದ್ರೆ, ಈಗ ಇಲ್ಲಿ ಈ ಕ್ಲೋಸಿಂಗ್ ಪ್ರೈಸ್ ಮೇಲೆ ಎಲ್ಲಿ ಗ್ರೀನ್ ಇರುತ್ತೆ ಅವೆಲ್ಲ ಈ ಲೈನ್ ಹಾಕೊಟ್ರಲ್ಲ, ಅದೇ ರೀತಿ ಕ್ಲೋಸಿಂಗ್ ಪ್ರೈಸ್ ಕೆಳಗಡೆ ಫಸ್ಟ್ ರೆಡ್ ಎಲ್ಲಿದೆ ನೋಡ್ಕೊಳ್ಳಿ. ಫಸ್ಟ್ ರೆಡ್ ಕಾಣ್ಬೇಕು ನಿಮಗೆ, ಈ ಲೈನ್ ಕೆಳಗಡೆ ನೀವು ಹಿಂಗ್ ನೋಡ್ಕೊಂತ ಬಂದ ಫಸ್ಟ್ ಇಲ್ಲಿ ರೆಡ್ ಇಲ್ಲಿ ಕಾಣ್ತಲ್ಲ, ಅದನ್ನ ಗುರುತಿಸ್ಕೊಳ್ಳಿ. ಅದು ನಿಮಗೆ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ ನೋಡಿ. ಅದನ್ನ ಸಪೋರ್ಟ್ ನಾವ್ ಏನ್ ಮಾಡೋಣ, ಗ್ರೀನ್ ಕಲರ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನ ಕ್ಲೋಸಿಂಗ್ ತೆಗ್ದ್ಬಿಡಿ, ಈ ಕ್ಲೋಸಿಂಗ್ ನ ಬ್ಲಾಕ್ ಲೈನ್ ಇಟ್ಕೊಳ್ಳೋಣ. ಆಯ್ತಾ ನೋಡಿ, ಇದು ಬ್ಲಾಕ್ ಲೈನ್ ಆಯ್ತಾ. ಸೊ ಈಗ ಏನಾಯ್ತು, ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ, ಇದ್ರ ಕೆಳಗಡೆ ನಾವು ನೋಡ್ಕೊಂಬಂದ ಫಸ್ಟ್ ರೆಡ್ ಇಲ್ಲಿದೆ, ಇದನ್ನ. ನಂತರ ಇದ್ರ ಕೆಳಗಡೆ ಇದಿದ್ದಾನೆ, ಇದನ್ನ ನೋಡೋಕ್ಬೇಡಿ. ಫಸ್ಟ್ ಇದ್ರ ಕೆಳಗಡೆ ಇಲ್ಲಿದನಲ್ಲ, ಇದು ಸೆಕೆಂಡ್. ಸೊ ಅದಕ್ಕೊಂದು ಮಾರ್ಕ್ ಮಾಡ್ಕೊಡಿ. ಸೊ ನಂತರ ಏನು, ಸಾರಿ, ಇದು ಗ್ರೀನ್ ಲೈನ್ ಆಗಿರ್ಲಿ, ಗ್ರೀನ್ ಕಲರ್. ಸೊ ಈಗ ನಂತರ ಏನು ಮಾಡೋದು, 4 ಕುಡಿಸ್ಕೊಳ್ಳಿ. ಇಲ್ಲಿ ಇದು 2 ಆಯ್ತು. ನಂತರ ಇದು ಕೆಳಗಡೆ ರೆಡ್, ಫಸ್ಟ್ ರೆಡ್ ಇಲ್ಲಿ 3, ಅದನ್ನ ಗುರುತಿಸ್ಕೊಳ್ಳಿ. ನಂತರ ಇದ್ರ ಕೆಳಗಡೆ ಇರೋದು ಇಲ್ಲಿ 4. ಇದರ ನೀವು 4 ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಗುರುತಿಸ್ಕೊಂಡಾದ್ಮೇಲೆ ಎಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಅದನ್ನ ಆ ಒಂದು ಲೈನ್ ತೆಗೆದುಬಿಡಿ. ತೆಗೆದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ಕಿಗೆ ಬನ್ನಿ. ನಂತರ ನಾಳೆ ದಿವಸ ಮಾರ್ಕೆಟ್ ಅಲ್ಲಿ ಈ ಲೆವೆಲ್ಸ್ಗಳು, ಯಾವ ಲೆವೆಲ್ಸ್ಗಳು, ಈ ಲೆವೆಲ್ಸ್ಗಳು ಮೇಜರ್ ಆಗಿ ವರ್ಕ್ ಮಾಡ್ತವೆ. ಬಹಳಷ್ಟು ಸಲ ಮಾರ್ಕೆಟ್ ಈ ಲೈನ್ಸ್ಗಳನ್ನ ಬಹಳ ರೆಸ್ಪೆಕ್ಟ್ ಮಾಡುತ್ತೆ. ನೀವು ನೋಡ್ಕೊಂಡು ಟ್ರೇಡ್ನ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಲ್ಲ. ನಾವು ಈ ರೀತಿ ನಾವು ಏನ್ ಮಾಡ್ತೀವಿ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನ ಗುರುತಿಸ್ಕೊಂತೀವಿ. ಇದನ್ನ ನಾವು ಯಾವ್ದ್ರಲ್ಲಿ ಮಾಡಿದೆ, ನಿಮಗೆ ನಿಫ್ಟಿಯಲ್ಲಿ ಮಾಡಿದೆ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ತೋರಿಸ್ಕೊಡ್ತೇನೆ. ಇಲ್ಲ ಸೆನ್ಸೆಕ್ಸ್ ಅಲ್ಲಿ ಮಾಡಿಕೊಳ್ಳಿ. ಓಕೆ, ಸೆನ್ಸೆಕ್ಸ್ ಇಂಡೆಕ್ಸ್ ತಗೊಳ್ಳಿ ಫಸ್ಟ್. ಸೊ ತಗೊಂಡು ಟೈಮ್ ಫ್ರೇಮ್ ಇರುತ್ತೆ, 5 ಮಿನಿಟ್ಸ್ ಇರುತ್ತೆ. ಲೈನ್ ಬ್ರೇಕ್ ಚಾರ್ಟ್ ತಗೊಂಡಿರ್ತೀರಿ. ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ, ಕ್ಲೋಸ್ ಆಗಿದ್ದಕ್ಕೆ ಒಂದು ಬ್ಲ್ಯಾಕ್ ಲೈನ್ ಗುರುತಿಸ್ಕೊಂತೀರಿ. ಈ ಬ್ಲ್ಯಾಕ್ ಲೈನ್ ನಾವು ಏನಂತೀವಿ ಅಂದ್ರೆ ಕ್ಲೋಸಿಂಗ್ ಪ್ರೈಸ್ ಅಂತೀವಿ, ಅಥವಾ ನಾನು ಇದಕ್ಕೆ ರೆಫರೆನ್ಸ್ ಪಾಯಿಂಟ್ ಅಂತ ಅನ್ಕೊಂತೀನಿ, ರೆಫರೆನ್ಸ್ ಲೈನ್ ಅಂತೀವಿ. ಯಾಕೆಂದ್ರೆ ಈ ಕ್ಲೋಸಿಂಗ್ ಮೇಲೆ ಎಲ್ಲಿ ಗ್ರೀನ್ ಬರುತ್ತೆ, ಎಲ್ಲಿ ರೆಡ್ ಬರುತ್ತೆ ಅದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ರೈಟ್. ಸೊ ನಾವೇನ್ ಮಾಡೋಣ, ಈಗ ಮೊದಲನೇದಾಗಿ ರೆಸಿಸ್ಟೆನ್ಸ್ ಲೆವೆಲ್ನ ಗುರುತಿಸ್ಕೊಳ್ಳೋಣ. ನೋಡಿ, ಫಸ್ಟ್ ರೆಡ್ ಇಲ್ಲಿದ್ದಾನೆ, ಸಾರಿ ಗ್ರೀನ್, ಅವನ್ನೆಲ್ಲ ರೆಡ್ ಅಲ್ಲಿ ಮಾಡ್ಕೊಳ್ಳಿ. ಅದಾದ ನಂತರ ಇದು ಫಸ್ಟ್ ಇಲ್ಲಿದೆ, ಇದ್ರ ಮೇಲೆ ನೆಕ್ಸ್ಟ್ ಇಲ್ಲಿ, ಇಲ್ಲಿ, ಇಲ್ಲಿ 4 ಲೈನ್ ಗುರುತಿಸ್ಕೊಳ್ಳಿ ಸರ್. ಫಸ್ಟ್ ಇವೆಲ್ಲ ಏನಾಗ್ತವೆ, ಆಸ್ ಎ ರೆಸಿಸ್ಟೆನ್ಸ್ ವರ್ಕ್ ಮಾಡ್ತವೆ. ನಂತರ ಈ ರೆಫರೆನ್ಸ್ ಪಾಯಿಂಟ್ ಕೆಳಗಡೆ ಇರುವಂತ ಮೊದಲ ರೆಡ್ಗಳು ಎಲ್ಲಿದ್ದಾವೆ ಅವೆಲ್ಲ ಏನಾಗ್ತವೆ, ಆಸ್ ಎ ಸಪೋರ್ಟ್ ಆಗ್ತವೆ. ಸಪೋರ್ಟ್ ನಾವ್ ಏನ್ ಮಾಡೋಣ, ಗ್ರೀನ್ ಲೈನ್ ಅಲ್ಲಿ ಗುರುತಿಸ್ಕೊಳ್ಳೋಣ. ಸೊ ಈಗ ನಾಳೆ ನಾವೇನ್ ಮಾಡ್ತೀರಿ, ಈ ಲೆವೆಲ್ ಬಂದಾಗ ನೀವೇನ್ ಮಾಡ್ಬೇಕು, ಸಪೋರ್ಟ್ ಅಲ್ಲಿ ಇದ್ದಾಗ ಬೈ ಮಾಡಕ್ ಟ್ರೈ ಮಾಡಿ, ವಿತ್ ಕನ್ಫರ್ಮೇಶನ್ ತಗೋಬೇಕು ನೀವು ಮಾಡೋ ಸ್ಟಡಿ ಮೇಲೆ. ನಂತರ 4 ಲೈನ್ ಹಾಕೊಂಡ್ಮೇಲೆ ನೀವು ರೆಫರೆನ್ಸ್ ಪಾಯಿಂಟ್ ನ ತೆಗೆದ್ಬಿಡಿ.
ನಂತರ ಇದನ್ನ ಕ್ಯಾಂಡಲ್ ಸ್ಟಿಕ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ನಾಳೆ ನೀವೇನು ಮಾಡಬೇಕು, ಈ ಲೆವೆಲಲ್ಲಿ ಬಂದಾಗ ನೀವೇನು ಮಾಡಬೇಕು, ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. ಪ್ಲ್ಯಾನಿಂಗು ತಕ್ಷಣ ಬೈ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದಾಗ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡ್ಕೊಂಡು ನೋಡಿಕೊಂಡು ಟ್ರೇಡ್ ಮಾಡಿ. ಅದೇ ರೀತಿ ಈ ಲೆವೆಲ್ ಬಂದಾಗ ಏನು ಮಾಡಬೇಕು, ಸೆಲ್ಲಿಂಗ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆನಾ. ಸೊ ನೋಡಿ, ಪ್ರೀವಿಯಸ್ಲಿ ನೀವೇನು ಮಾಡಬೇಕು, ಇಲ್ಲಿ ಕ್ಲೋಸಿಂಗ್ ಆಗಿದೆ ಅಲ್ವಾ, ಸುಮ್ಮನೆ ಈ ಲೆವೆಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕೆಟ್ ಇಲ್ಲಿಂದ ಡೌನ್ ಬಂದಿದೆ, ಇಲ್ಲಿಂದ ಅಪ್ಸೈಡ್ ಹೋಗಿದೆ, ಇಲ್ಲಿಂದ ಅಪ್ಸೈಡ್ ಹೋಗಿದೆ, ರೈಟ್. ಸೊ ಇಲ್ಲಿಂದ ಒಂದು ಅಪ್ಸೈಡ್ ಹೋಗಿದೆ, ಆಮೇಲೆ ಇಲ್ಲಿಂದ ಅಪ್ಸೈಡ್ ಇದೆ. ಓಕೆನಾ. ಸೊ ಹಾಗಾಗಿ ಮಾರ್ಕೆಟ್ ಏನು ಮಾಡುತ್ತೆ, ಮಾರ್ಕೆಟಲ್ಲಿ ರಿಪೀಟೆಡ್ ಆಗ್ತಾ ಇರುತ್ತೆ. ಅಂದರೆ ಪ್ರೀವಿಯಸ್ಲಿ ಯಾರೋ ಇಲ್ಲಿ ದೊಡ್ಡ ಬೈಯರ್ಸ್ ಇರ್ತಾರೆ ಅಥವಾ ಇಲ್ಲಿ ಯಾರೋ ಸೆಲ್ಲರ್ಸ್ ಇರ್ತಾರೆ. ಅವ್ರೇನು ಮಾಡ್ತಾರೆ, ಓಕೆ ಅವ್ರ ಲೆವೆಲ್ ಬಂದ ತಕ್ಷಣ ಮತ್ತೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ನೋಡ್ಕೊಳ್ಳಿ, ವಿತ್ ಕನ್ಫರ್ಮೇಷನ್ ತಗೊಂಡು ಟ್ರೇಡ್ ಮಾಡಿ. ಈ ರೀತಿ ನಾವೇನು ಮಾಡ್ತೀವಿ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊತೀವಿ. ಓಕೆನಾ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ. ಥ್ಯಾಂಕ್ ಯು.